ನಮಸ್ಕಾರ ಕರ್ನಾಟಕ ಮಂದಿ. ಈಗ ನೀವು ನೋಡ್ತಾ ಇರೋದು ಲೈಫ್ ಇಸ್ ಗೋಯಿಂಗ್ ಆನ್ ಚಾನಲ್ನ. ಈಗ ನಾವು ಹೋಗ್ತಾ ಇರೋದು ಜಮ್ಮು ಕಾಶ್ಮೀರದ ಕಟ್ರಾದ ವೈಷ್ಣೋ ಮಾತಾ ಗುಹೆಗೆ. ತಾಯಿ ವೈಷ್ಣೋ ಮಾತೆಯು ಆ ಪರ್ವತದ ಮೇಲೆ ನೆಲೆಸಿ ಬಂದ ಭಕ್ತರ ಹರಕೆಗಳನ್ನು ತೀರಿಸುತ್ತಾಳೆ. ಇಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಗೆ ಎಲ್ಲರೂ ತಾಯಿ ದರ್ಶನಕ್ಕೆ ಬರುತ್ತಾರೆ. ಇಲ್ಲಿ ತಾವು ನೋಡ್ತಾ ಇರ್ಬೋದು, ಗೇಟ್ಗೆ ಕೆಂಪಾದ ಬಟ್ಟೆಗಳನ್ನು ಕಟ್ಟಿರುವುದು. ತಾಯಿ ದರ್ಶನಕ್ಕೆ ಬಂದ ಭಕ್ತರು ದರ್ಶನ ಮಾಡಿ ವಾಪಸ್ ಬಂದಾಗ ಆ ಇಲ್ಲಿ ಕಟ್ಟಿದ ಬಟ್ಟೆಗಳನ್ನು ಇಲ್ಲಿ ಕಟ್ಟಿ ಹೋಗುತ್ತಾರೆ. ಕಟ್ರಾದ ವೈಷ್ಣೋ ಮಾತಾ ಮಂದಿರವು ಜಮ್ಮುವಿನಿಂದ 43 ಕಿಲೋಮೀಟರ್ ದೂರ ಇದ್ದು ಇಲ್ಲಿಗೆ ಬಸ್ ಮತ್ತು ರೈಲಿನಿಂದ ಬರಬಹುದು. ನಾನು ಮತ್ತು ನನ್ನ ಸ್ನೇಹಿತರು ಮುಂಜಾನೆಯೇ ನಾವು ಬಸ್ಸಿನಲ್ಲಿ ಬಂದು ದೇವಿ ದರ್ಶನಕ್ಕಾಗಿ ನಾವು ಪರ್ವತವನ್ನು ಏರುತ್ತಿರುವುದನ್ನು ತಾವು ಕಾಣಬಹುದು. ನೀವು ಕೂಡ ನಮ್ಮ ಜೊತೆ ಭಾಗಿಯಾಗಿ ದೇವಿ ದರ್ಶನ ಪಡೆಯಬಹುದು. ಜಮ್ಮುವಿನಿಂದ ಕಟ್ರಾಗೆ ಬಂದ ನಂತರ ಇಲ್ಲಿ ತಂಗಲು, ಸ್ನಾನ ಮಾಡಲು ಹಾಗೂ ನಿಮ್ಮ ಲಗೇಜ್ಗಳನ್ನು ಇಡಲು ಎಲ್ಲ ತರಹದ ಏರ್ಪಾಡು ಇರುತ್ತದೆ. ಬೆಟ್ಟದ ತಳದಲ್ಲಿ ಪಾಸ್ಗಳನ್ನು ಕೊಡಲಾಗುತ್ತದೆ. ಅದನ್ನು ತೆಗೆದುಕೊಂಡು ನೀವು ದೇವಿ ದರ್ಶನಕ್ಕೆ ಸಾಗಬಹುದು. ಈ ಪರ್ವತವು ಸುಮಾರು 14 ಕಿಲೋಮೀಟರ್ ಎತ್ತರವಿರುತ್ತದೆ. ಆ ಎತ್ತರ ಏರಿದಾಗ ನಮಗೆ ಸಿಗುವುದು ಆ ತಾಯಿ ವೈಷ್ಣೋ ಮಾತೆ ಮಂದಿರ. ಇಲ್ಲಿ ನೀವು ನಡಿಗೆ ಮುಖಾಂತರ ಇಲ್ಲ ಕುದುರೆ ಮುಖಾಂತರ ಅಥವಾ ಹೆಲಿಕಾಪ್ಟರ್ ಮುಖಾಂತರವಾಗಿಯೂ ದೇವಸ್ಥಾನವನ್ನು ತಲುಪಬಹುದು. ಇಲ್ಲಿ ಏರುವಾಗ ಸುತ್ತಲೂ 6 ಮಳಿಗೆಗಳು, ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಎಲ್ಲವನ್ನು ನೀವು ಕಾಣಬಹುದು. ಇಲ್ಲಿ ಬರುವ ಭಕ್ತರು ಕೈಯಲ್ಲಿ ಬಡಿಗೆಗಳನ್ನು ಹಿಡಿದು ವೈಷ್ಣೋ ಮಾತಾಕ್ಕೆ ಜೈ ಎಂದು ಮೇಲೆ ಹತ್ತುತ್ತಾರೆ. ಇದರಿಂದ ಅವರ ಆಯಾಸವು ತಗ್ಗುತ್ತದೆ ಹಾಗೂ ಹತ್ತಲು ಹುಮ್ಮಸ್ಸು ಬರುತ್ತದೆ. ಹಾಗೆ ಹೋಗುತ್ತಾ ನಾನು ನಿಮಗೆ ದೇವಿ ಇತಿಹಾಸವನ್ನು ಸ್ವಲ್ಪ ತಿಳಿಯಬಯಸುತ್ತೇನೆ. ವೈಷ್ಣವಿ ದೇವಿ ದೇವಾಲಯ ಇತಿಹಾಸ ಪುರಾಣಗಳು ಹಾಗೂ ದಂತಕಥೆಗಳಿಂದ ಕೂಡಿದೆ. ಇದರಲ್ಲಿ ಮಹಾಭಾರತದ ಕಾಲದಲ್ಲಿ ಅರ್ಜುನನು ವಿಜಯಕ್ಕಾಗಿ ದೇವಿಯ ಆಶೀರ್ವಾದವನ್ನು ಕೋರಿದನೆಂದು ಹೇಳಲಾಗುತ್ತದೆ. ಈ ದೇವಾಲಯ ಪವಿತ್ರ ಗುಹೆಯು ಲಕ್ಷಾಂತರ ವರ್ಷಗಳಷ್ಟು ಹಳೆಯ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಆ ದೇವಾಲಯದ ಗುಹೆಯಲ್ಲಿ ದೇವಿಯು 9 ತಿಂಗಳ ಕಾಲ ತಪಸ್ಸು ಮಾಡಿದಳೆಂದು ಹೇಳಲಾಗುತ್ತದೆ. ಈ ಸಮಯದಲ್ಲಿ ಭೈರವನಾಥನು ಅವಳನ್ನು ಹಿಡಿಯಲು ಪ್ರಯತ್ನಿಸಿದನು ಎಂದು ಹೇಳಲಾಗುತ್ತದೆ. ತ್ರಿಕೂಟ ಪರ್ವತದ ಬಳಿ ಇರುವ ಒಂದು ಗುಹೆಯಲ್ಲಿ ಶ್ರೀರಾಮನು ವೈಷ್ಣವಿ ದೇವಿಯನ್ನು ಕಲ್ಕಿ ಅವತಾರದಲ್ಲಿ ಮದುವೆಯಾಗುವುದಾಗಿ ಪ್ರಮಾಣ ಮಾಡಿದನು ಎಂದು ಹೇಳಲಾಗುತ್ತದೆ. ವೈಷ್ಣೋದೇವಿ ಇತಿಹಾಸದ ಪ್ರಮುಖ ಅಂಶಗಳನ್ನು ನೋಡಬೇಕಾದರೆ ಮಹಾಭಾರತದ ಕಾಲದಲ್ಲಿ ಅರ್ಜುನನು ವಿಜಯಕ್ಕಾಗಿ ವೈಷ್ಣವಿ ದೇವಿಯ ಆಶೀರ್ವಾದವನ್ನು ಪಡೆದನೆಂದು ಹೇಳಲಾಗುತ್ತದೆ. ಹಾಗೆಯೇ ಪಾಂಡವರು ಕೋಲಕಂಡೋಲದಲ್ಲಿ ದೇವಾಲಯ ಮತ್ತು ಭವನವನ್ನು ನಿರ್ಮಿಸಿದರು ಎಂದು ನಂಬಲಾಗಿದೆ. ಭಗವಂತ ಹನುಮಂತನು ದೇವಿಯ ರಕ್ಷಣೆಗಾಗಿ ಭೈರವನಾಥನ ವಿರುದ್ಧ ಹೋರಾಡಿದನು ಎಂದು ಹೇಳಲಾಗುತ್ತದೆ. ದೇವಿ 9 ತಿಂಗಳ ಕಾಲ ಗುಹೆಯಲ್ಲಿ ತಪಸ್ಸು ಮಾಡಿದ ನಂತರ ಭೈರವನಾಥನನ್ನು ಸೋಲಿಸಿ ಅಲ್ಲಿಂದ ಓಡಿಸಿದರು. ಈ ಗುಹೆಯು ಅರ್ಧಕುಮಾರಿ ಎಂದು ಕರೆಯಲಾಗುತ್ತದೆ. ಕೆಲವು ಸಂಪ್ರದಾಯಗಳ ಪ್ರಕಾರ ಶ್ರೀರಾಮನು ವೈಷ್ಣವಿ ದೇವಿಯನ್ನು ಆಶೀರ್ವದಿಸಿ ಮತ್ತು ಅವಳಿಗೆ ವೈಷ್ಣವಿ ಎಂಬ ಹೆಸರನ್ನು ನೀಡಿದನು. ಅವನು ಕಲ್ಕಿ ಅವತಾರದಲ್ಲಿ ಮದುವೆ ಆಗುವುದಾಗಿ ಪ್ರಮಾಣ ಮಾಡಿದನು ಮತ್ತು ಅವಳ ರಕ್ಷಣೆಗೆ ಕೆಲವು ವಸ್ತುಗಳನ್ನು ಅವಳಿಗೆ ನೀಡಿದನು ಎಂದು ಹೇಳಲಾಗುತ್ತದೆ. ಈ ಪರ್ವತವನ್ನು ಹತ್ತುವಾಗ ನಮ್ಮ ಸ್ನೇಹಿತರಿಗೆ ನೀರಡಿಕೆಯಾಗಿ ಅವರು ನೀರನ್ನು ಕುಡಿಯುವುದನ್ನು ಇಲ್ಲಿ ಕಾಣಬಹುದು. ಹಾಗೆ ಇಲ್ಲಿ ಎತ್ತರವನ್ನು ತಾವು ಗಮನಿಸಬಹುದು. ಇಲ್ಲಿ ನೀವು ಹತ್ತುವಾಗ ಕುದುರೆಗಳು ನಿಮ್ಮನ್ನು ಬಹಳ ಡಿಸ್ಟರ್ಬ್ ಮಾಡುತ್ತವೆ. ಏಕೆಂದರೆ ನಿಮ್ಮ ದಾರಿಯಲ್ಲಿ ಅವುಗಳು ಬಂದು ನಿಮ್ಮನ್ನು ನಿಲ್ಲುವಂತೆ ಮಾಡುತ್ತವೆ. ಇದರಿಂದ ನಿಮಗೆ ಆಯಾಸ ಹೆಚ್ಚಾಗುತ್ತದೆ. ನೀವು ಇಲ್ಲಿ ಬಂದಾಗ ಕುದುರೆಗಳನ್ನು ಕೇಳಿ ಬುಕ್ ಮಾಡಿ, ಇಲ್ಲಾದರೆ ನಿಮ್ಮ ಹತ್ತಿರ ಹೆಚ್ಚಿಗೆ ಹಣವನ್ನು ಇಲ್ಲಿಯ ಜನರು ಪಡೆಯುತ್ತಾರೆ. ನೀವು ಪರ್ವತವನ್ನು ಹತ್ತಲು ರಸ್ತೆಯ ಮೂಲಕವೂ ಹತ್ತಬಹುದು ಅಥವಾ ಈ ಮೆಟ್ಟಿಲುಗಳಿಂದಲೂ ಹತ್ತಬಹುದು. ಈ ಮೆಟ್ಟಿಲುಗಳು ನಿಮಗೆ ಬಹಳ ಆಯಾಸವನ್ನು ಮಾಡುತ್ತವೆ ಮತ್ತು ನಿಮ್ಮ ಮೊಣಕಾಲುಗಳನ್ನು ಲಗುಟ ಹಿಡಿಯುವಾಗೆ ಮಾಡುತ್ತವೆ. ಹೃದಯ ಸಂಬಂಧಿ ಕಾಯಿಲೆ ಹಾಗೂ BP ಇರುವವರು ಈ ಮೆಟ್ಟಿಲುಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ನಿಮ್ಮ ಜೊತೆ ಮಾತನಾಡುತ್ತಾ ನಾವು ಈಗ ಅರ್ಧ ರಸ್ತೆಯನ್ನು ಕ್ರಮಿಸಿದೆವು. ಇಲ್ಲಿ ಇರುವ ದೇವಸ್ಥಾನವು ಅರ್ಧಕುಮಾರಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ತಾಯಿ ತಪಸ್ಸು ಮಾಡಿ ಭೈರವನಾಥನನ್ನು ಓಡಿಸುವ ಪ್ರತೀತಿ ಇದೆ.
ಹಾಗೆಯೇ ಈ ಹಿಂದಿನ ಬೆಟ್ಟವನ್ನು ತಾವು ನೋಡಬಹುದು. ಎಷ್ಟು ವಿಶಾಲವಾಗಿದೆ ಹಾಗೂ ಎಷ್ಟು ಎತ್ತರವಾಗಿದೆ. ಇದು ಕೇವಲ ಅರ್ಧ ಹಾದಿಯನ್ನು ನಾವು ಬಂದಿದ್ದೇವೆ. ಇನ್ನು ಅರ್ಧ ಹಾದಿಯನ್ನು ನಾವು ಹತ್ತಬೇಕು. ನೀವು ಬರುವಾಗ ಸಫಿಷಿಯಂಟ್ ಊಟ ನೀರ ಎಲ್ಲ ತೆಗೆದುಕೊಂಡು ಬರಬೇಕು. ಅಲ್ಲಲ್ಲಿ ಮಂಗಗಳ ಕಾಟಗಳ ಸಮ ಉಂಟು. ಅದಕ್ಕಾಗಿ ನೀವು ಬಡಿಗೆಗಳನ್ನು ತರುವುದು ಒಳ್ಳೆಯದು. ಇಲ್ಲಿ ಅರ್ಧ ಕುಮಾರಿಯಲ್ಲಿ ಕುಳಿತುಕೊಳ್ಳಲು ಶ್ರಮಿಸಲು ನಿಮಗೆ ಟೇಬಲ್ ಚೇರ್ಗಳು ಉಂಟು. ಹಾಗೂ ಅರ್ಧ ಕುಮಾರಿಯಲ್ಲಿ ಒಂದು ಗುಹೆ ಇದೆ. ಅದರ ಒಳಗೆ ನೀವು ನಂಬರ್ ಹಚ್ಚಿ ಹೋಗಬೇಕು. ಅರ್ಧ ಕುಮಾರಿಯಲ್ಲಿ ನಂಬರ್ ಹಚ್ಚಿದಾಗ ಸುಮಾರು 4-5 ತಾಸುಗಳ ನಂತರ ನಿಮ್ಮ ನಂಬರ್ ಬರುತ್ತದೆ. ಅದು ಮಂದಿರ ಗುಹೆಯೊಳಗೆ ಇದೆ. ಅಲ್ಲಿ ಕೇವಲ ಒಬ್ಬ ಮನುಷ್ಯ ದಾಟುವಂಥ ಸಣ್ಣ ದಾರಿ ಇದೆ. ಈ ಹಿಂದಿನ ಪರ್ವತವನ್ನು ತಾವು ಗಮನಿಸಬಹುದು. ಇದು ಚಳಿಗಾಲದ ಟೈಮ್ದಲ್ಲಿ ಬೆಳಿಗ್ಗೆ ಹೊದಿಕೆಯಾಗಿ ತಮಗೆ ಕಾಣುತ್ತದೆ. ನೀವು ಮೇಲೆ ಹೋದಂತೆ ಟೆಂಪರೇಚರ್ ಡೌನ್ ಆಗಿ ನಿಮಗೆ ಥಂಡಿ ಹತ್ತಲು ಪ್ರಾರಂಭಿಸುತ್ತದೆ. ದೇವಿ ದೇವಸ್ಥಾನದ ಹತ್ತಿರ ತುಂಬ ಚಳಿ ಇರುತ್ತದೆ. ಹಾಗಾಗಿ ನೀವು ಸ್ವೆಟರ್ಗಳನ್ನು ತೆಗೆದುಕೊಂಡು ಹೋಗುವುದು ಒಳ್ಳೆಯದು. ತಾಯಿ ವೈಷ್ಣವ ಮಾತೆಗೆ ಇನ್ನೊಂದು ಕಥೆ ಇದೆ. ಅದು ಯಾವುದೆಂದರೆ, ಒಮ್ಮೆ ಪರ್ವತಗಳ ತಾಯಿ ವೈಷ್ಣವ ದೇವಿಯು ತನ್ನ ಪ್ರೀತಿಯ ಭಕ್ತನಾದ ಪಂಡಿತ್ ಶ್ರೀಧರನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷರಾಗುವುದರ ಜೊತೆಗೆ ಇಡೀ ಸೃಷ್ಟಿಗೆ ತನ್ನ ಇರುವಿಕೆಯನ್ನು ಪ್ರದರ್ಶಿಸಿದರೆಂಬ ನಂಬಿಕೆ ಇದೆ. ಇಂದಿನ ಕಟ್ರಾ ಪಟ್ಟಣದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವ ಹಂಸಾಲಿ ಗ್ರಾಮದಲ್ಲಿ ತಾಯಿ ವೈಷ್ಣವ ದೇವಿಯ ಪರಮ ಭಕ್ತ ಶ್ರೀಧರನ ವಾಸಿಸುತ್ತಿದ್ದನು. ಆತನಿಗೆ ಮದುವೆಯಾಗಿ ಎಷ್ಟೇ ವರ್ಷ ಕಳೆದರೂ ಕೂಡ ಮಕ್ಕಳಾಗಿರಲಿಲ್ಲ. ಅದರಿಂದ ಆತ ವೈಷ್ಣವ ದೇವಿಯನ್ನು ಪೂಜಿಸುತ್ತಿದ್ದನು. ಒಂದು ದಿನ ನವರಾತ್ರಿ ದಿನದಂದು ಶ್ರೀಧರ ಕನ್ಯೆಯರನ್ನು ಹಬ್ಬಕ್ಕೆ ಕರೆದರು. ಆಗ ಕನ್ಯೆಯರಲ್ಲಿ ವೈಷ್ಣವ ದೇವಿಯು ಕೂಡ ಸೇರಿಕೊಂಡರು. ಪೂಜೆ ಮುಗಿದ ನಂತರ ಎಲ್ಲ ಕನ್ಯೆಯರು ಪ್ರಸಾದವನ್ನು ಸ್ವೀಕರಿಸಿ ಹೊರಡುತ್ತಾರೆ. ಆದರೆ ವೈಷ್ಣವ ದೇವಿ ಇಲ್ಲೇ ಇದ್ದು ತನ್ನ ಭಕ್ತ ಶ್ರೀಧರನಲ್ಲಿ ಎಲ್ಲರನ್ನು ಮನೆಗೆ ಭಂಡಾರಕ್ಕೆ ಬರುವಂತೆ ಆಹ್ವಾನಿಸು ಎಂದು ಹೇಳುತ್ತಾಳೆ. ಶ್ರೀಧರನು ಈ ಹುಡುಗಿಯ ಮಾತಿನಿಂದ ಒಪ್ಪಿಕೊಂಡು ಭಂಡಾರಿಗೆ ಎಲ್ಲರನ್ನೂ ಕರೆದುತ್ತಾನೆ. ಭಕ್ತ ಶ್ರೀಧರನು ಗುರು ಗೋರಖನಾಥನ ತರನ್ನು ಮತ್ತು ಅವನ ಶಿಷ್ಯ ಬಾಬಾ ಭೈರವನಾಥನು ಊಟಕ್ಕೆ ಆಹ್ವಾನಿಸಿದರು. ಎಲ್ಲರೂ ಗ್ರಾಮಸ್ಥರು ಆಹಾರದ ಆಹ್ವಾನದಿಂದ ಆಶ್ಚರ್ಯಚಕಿತರಾದರು. ಇಷ್ಟು ಜನರಿಗೆ ಆಹಾರವನ್ನು ನೀಡುತ್ತಿರುವ ಆ ಹುಡುಗಿ ಯಾರೆಂದು ಕುತೂಹಲದಿಂದ ನೋಡಿದರು. ನಂತರ ಅನೇಕ ಗ್ರಾಮಸ್ಥರು ಪಂಡಿತ್ ಶ್ರೀಧರನ ಮನೆಗೆ ಭೋಜನಕ್ಕಾಗಿ ಬರುತ್ತಾರೆ. ಆಗ ತಾಯಿ ವೈಷ್ಣವ ದೇವಿಯು ಎಲ್ಲರಿಗೂ ರಹಸ್ಯಮಯ ಪಾತ್ರದಲ್ಲಿ ಊಟ ನೀಡಲು ಪ್ರಾರಂಭಿಸಿದರು. ಕನ್ಯೆಯ ರೂಪದಿಂದ ವೈಷ್ಣವ ದೇವಿಯನ್ನು ಗ್ರಾಮಸ್ಥರೆಲ್ಲರೂ ಭೋಜನ ಬಡಿಸುತ್ತಾ ಭೈರವನಾಥನ ಬಳಿಗೆ ಬರುತ್ತಾರೆ. ಆಗ ಭೈರವನಾಥನು, ನನಗೆ ಸಸ್ಯಾಹಾರ ಪದಾರ್ಥ ಬೇಡ, ನನಗೆ ಮಾಂಸ ಹಾಗೂ ಕುಡಿಯಲು ಬೇಕೆಂದು ಹೇಳುತ್ತಾನೆ. ಆಗ ವೈಷ್ಣವ ದೇವಿ, ಬ್ರಾಹ್ಮಣರು ಮಾಂಸವನ್ನು ಸೇವಿಸುವುದು ಬಹಳ ಅಪರಾಧ, ಹಾಗಾಗಿ ಮಾಂಸವನ್ನು ಸೇವಿಸುವಂತಿಲ್ಲ ಎಂದು ಹೇಳುತ್ತಾಳೆ. ಆಗ ಭೈರವನಾಥನು ಉದ್ದೇಶಪೂರ್ವಕವಾಗಿ ನನಗೆ ಮಾಂಸಾಹಾರ ಬೇಕೇ ಬೇಕೆಂದು ಒತ್ತಾಯಿಸಿ ದೇವಿಯನ್ನು ಹಿಡಿಯಲು ಹೋಗುತ್ತಾನೆ. ಆ ತಾಯಿಯ ಭೈರವನಾಥನ ವಿಶ್ವಾಸಘಾತಕ ಗುಣವನ್ನು ಅರಿತು ಗಾಳಿಯಲ್ಲಿ ಬದಲಾಗಿ ತ್ರಿಕೂಟ ಪರ್ವತಕ್ಕೆ ಹಾರುತ್ತಾಳೆ. ಅದೇ ಸಮಯದಲ್ಲಿ ದೇವಿಯು ಭೈರವನಾಥನು ಕೂಡ ಬಿಡದೆ ಅಟ್ಟಿಸಿಕೊಂಡು ಹೋಗುತ್ತಾನೆ. ಅದೇ ಸಮಯದಲ್ಲಿ ದೇವಿಯು ರಕ್ಷಣೆಯಲ್ಲಿ ಹನುಮಂತನು ಕೂಡ ಬರುತ್ತಾನೆ. ನಂಬಿಕೆಯ ಪ್ರಕಾರ ತಾಯಿಯನ್ನು ರಕ್ಷಿಸಲು ಮುಂದಾದ ಹನುಮಂತನಿಗೆ ಬಾಯಾರಿಕೆಯಾಗುತ್ತದೆ. ಹನುಮಂತನ ಬಾಯಲ್ಲಿ ತನ್ನ ತಾಯಿಯಲ್ಲಿ ತನಗೆ ಕುಡಿಯಲು ನೀರು ಬೇಕೆಂದು ಹೇಳುತ್ತಾನೆ. ಆಗ ವೈಷ್ಣೋದೇವಿ ಬಿಲ್ಲುಗಳನ್ನು ಪರ್ವತವನ್ನು ಸೇರಿ ನೀರು ಬರುವಂತೆ ಮಾಡುತ್ತಾಳೆ. ಅದೇ ನೀರಿನಲ್ಲಿ ಹನುಮಂತನ ಬಾಯಾರಿಕೆಯನ್ನು ನಿರೀಕ್ಷಿಸುತ್ತಿರುತ್ತಾನೆ. ಆಗ ತಾಯಿಯು ಕೂಡ ಅದೇ ನೀರಿನಲ್ಲಿ ತನ್ನ ಕೇಸನ್ನು ತೊಳೆದಳೆಂದು ಹೇಳಲಾಗುತ್ತದೆ. ಆದ್ದರಿಂದ ನದಿಯನ್ನು ಬಾಣಗಂಗಾ ಎಂದು ಕರೆಯಲಾಗುತ್ತದೆ. ಹಾಗೂ ಪವಿತ್ರ ನದಿಯನ್ನು ಸ್ನಾನ ಮಾಡಿದರೆ ಭಕ್ತರ ದಣಿವು ಮತ್ತು ಸಂಕಟ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ. ಈ ಸಮಯದಲ್ಲಿ ತಾಯಿ ವೈಷ್ಣವ ದೇವಿಯು ಒಂದು ಗುಹೆಯನ್ನು ಪ್ರವೇಶಿಸುತ್ತಾಳೆ ಹಾಗೂ ಬರೋಬ್ಬರಿ 9 ತಿಂಗಳ ಕಾಲ ಧ್ಯಾನವನ್ನು ಮಾಡುತ್ತಾಳೆ. ಅಲ್ಲಿಯೂ ಕೂಡ ಭೈರವನಾಥ ಆಕೆಯನ್ನು ಬಿಡಲಿಲ್ಲ, ಹಿಂಬಾಲಿಸಿಕೊಂಡೇ ಬರುತ್ತಾನೆ. ಆ ಗುಹೆಯಲ್ಲಿದ್ದ ಸನ್ಯಾಸಿಯು ಭೈರವನಾಥನಿಗೆ ಆಕೆ ಕನ್ಯೆಯಲ್ಲ, ಬದಲಾಗಿ ಆದಿಶಕ್ತಿ ಜಗದಂಬ ಎಂದು ವಿವರಿಸುತ್ತಾನೆ. ಆದರೂ ಕೂಡ ಭೈರವನಾಥ ಸನ್ಯಾಸಿ ಮಾತು ಕೇಳದೆ ಆಕೆಯನ್ನು ಹಿಡಿಯಲು ಗುಹೆಯೊಳಗೆ ಪ್ರವೇಶಿಸುತ್ತಾನೆ. ಇದರಿಂದ ಮಾತೆಯು ಗುಹೆಯ ಇನ್ನೊಂದು ಬದಿಯಿಂದ ಹೊರಬರುತ್ತಾಳೆ ಹಾಗೂ ಆ ಗುಹೆಯನ್ನು ಇಂದಿಗೂ ಅರ್ಧಕುಮಾರಿ ಅಥವಾ ಆದಿಕುಮಾರಿ ಎಂದು ಕರೆಯುತ್ತಾರೆ. ಗುಹೆಯ ಬಳಿ ಹನುಮಂತನಿಗೂ ಹಾಗೂ ಭೈರವನಾಥ ಮಹಾಯುದ್ಧ
ಹೋರಾಟದಲ್ಲಿ ಹನುಮಂತ ದುರ್ಬಲನಾಗುತ್ತಾನೆ. ಆದ್ದರಿಂದ ವಿಷ್ಣುಮಾತಾ ದೇವಿ ಮಹಾಕಾಳಿಯ ಅವತಾರವು ಧರಿಸಿ ಭೈರವನಾಥನನ್ನು ಕೊಲ್ಲುತ್ತಾಳೆ. ಭೈರವನಾಥನ ಶಿರಚ್ಛೇದನ ಮಾಡಿ ಗುಹೆಯಿಂದ ಸುಮಾರು 8 ಕಿಲೋಮೀಟರ್ ದೂರದಿಂದ ತ್ರಿಕೂಟ ಪರ್ವತದ ಭೈರವ ಕೆರೆಯಲ್ಲಿ ಎಸೆಯುತ್ತಾಳೆ. ಆ ಸ್ಥಳವನ್ನು ಇಂದು ಭೈರವನಾಥ ದೇವಾಲಯ ಎಂದು ಕರೆಯುತ್ತಾರೆ.